ಹತ್ರ ಒಂದು 30-32 ಲಕ್ಷ ಸಾಲ ಇತ್ತು. ನಯಾ ಪೈಸಾ ಇಲ್ಲ, ಏನೊಂದು ಚಿನ್ನ ಬಂಗಾರ ಏನಿಲ್ಲ. ಮಾಡ್ಬೇಕೇನಾದ್ರು ಅಂತ ಹೇಳಿ ಫಸ್ಟ್ ನಾನು ಮಾಡಿದ್ದೇನೋ ಅಂದರೆ ಕೆಲಸ ಹುಡ್ಕಕ್ಕೆ ಶುರು ಮಾಡಿದೆ, ಸಿನಿಮಾ ವರ್ಕೌಟ್ ಆಗ್ತಲ್ಲ ಅಂತ ಹೇಳಿ. ಅವಾಗ ನನಗೆ ಆಸ್ ಅ ಸಪೋರ್ಟ್, ನಾಟ್ ಆಸ್ ಅ ಫೈನಾನ್ಷಿಯಲ್ ಸಪೋರ್ಟ್ ಬಟ್ ಆಸ್ ಅ ಮಾರಲ್ ಸಪೋರ್ಟ್ ಅಂತ ಸಿಕ್ಕಿದ್ದು ನನ್ನ ಒಳ್ಳೆ ಫ್ರೆಂಡ್ ಕಿರಣ್ ಶ್ರೀಧರ್ ಅಂತ. ಅವರು ನನಗೆ ಕರೆದು ರೇಡಿಯೋ ಸಿಟಿನಲ್ಲಿ ಕೆಲಸ ಸಿಕ್ತು ನನಗೆ ಅವಾಗ ಆಸ್ ಅನ್ ಆರ್ಜೆ. ಹಿಂಗೆ ಆಡಿಷನ್ ಎಲ್ಲ ಹಿಂಗೂ ಆಯ್ತು. ದೇವ್ರದೇ ಸ್ವಲ್ಪ ಗಾಬರಿ, ಎಷ್ಟು ಸಿನಿಮಾ ಮಾಡಿದ್ರು, ಎಷ್ಟೇ ಅವಾರ್ಡ್ ಬಂದ್ರು ಏನು ಬಂದ್ರು ಆ ಗಾಬರಿ ಲೈಫಲ್ಲಿ ಹೇಳ್ಕೊಳಕ್ಕಾಗಲ್ಲ ಅದು. ಯಾಕಂದ್ರೆ ದಿಸ್ ಇಸ್ ಆಲ್ ಟುಗೆದರ್ ಎ ನ್ಯೂ ಕರಿಯರ್. ದಪ್ಪಗಿದ್ದ ವಿನಾಯಕ್ ಜೋಶಿ, ನನಗೆ ನೋಡಿದ್ರೆ ಸಾಕು ವಿನಾಯಕ್ ಜೋಶಿ ಅಂತ ಇದು ಮಾಡೋರು. ಇವಾಗ ಏನು ನೋಡೋದು ಹೇಳೋದು ಏನಿಲ್ಲ, ಕೆಲಸ ಬರೀ ಮಾತಾಡ್ಬೇಕಷ್ಟೇ. ಆ್ಯಂಡ್ ಇಫ್ ಯು ಆರ್ ಗುಡ್ ದೆಲ್ ಅಪ್ರಿಷಿಯೇಟ್ ಯು. ದಿನ ಕೂತ್ಕೊಂಡು ನನಗೆ ಏನೇನು ಬರುತ್ತೋ ಚಿಕ್ಕ ಪುಟ್ಟ ಎಲ್ಲ ಪ್ರಾಕ್ಟೀಸ್ ಮಾಡೋದು. ಲೈಕ್ ಫಾರ್ ಎಕ್ಸಾಂಪಲ್ ನೆನಪಿರಲಿನಲ್ಲಿ SPB ಅವರು ಕೂರ ಕುಕ್ರಳ್ಳಿ ಕೆರೆಗಿಂತ ಮುಂಚೆ ಒಂದು ಇದನ್ನು ಹಾಡಿದ್ದಾರೆ, ಒಂದೇ ಸಿಂಗಲ್ ಬ್ರೆತ್ತಲ್ಲಿ ಹಾಡಿದ್ದಾರೆ. ಅದನ್ನ ನಾನು ಪ್ರಾಕ್ಟೀಸ್ ಮಾಡೋದು ಹೇಳೋಕ್ಕಾಗತ್ತಾ? ನಮಸ್ಕಾರ ಹೇಳ್ತಾರೆ, ನಾನು ವಿನಾಯಕ್ ಜೋಶಿ ನಿಮ್ಮ ಜೊತೆಗಿದ್ದೀನಿ. ಮುಂದೆ ಯಾವ ಹಾಡು ಬರ್ತಾರೆ ಗೊತ್ತಾ? ಓಕೆ, ಅವ್ರು ಸ್ಟಾರ್ಟಿಂಗ್ ಹೇಳ್ತೀನಿ ಕೇಳಿ. ಅರೆ ಯಾರು ಹೆದರ್ಕೊಳ್ಳೋರು, ಬೆದರ್ಕೊಳ್ಳೋರು, ಪೇಚಾಡೋರು, ಪರದಾಡೋರು, ಮರದಲ್ಲಿ ಮಾತಾಡೋರು, ಮಾರ್ನಿಂಗ್ ಶೋನಲ್ಲಿ ಪಿಸ್ಗುಟ್ಟೋರು, ಮೈಸೂರಂತ ಜಿಲ್ಲೆಲಿದ್ದು ಕಣ್ಣಿಗೆ ಬೇಕಾದ ನೋಟ ಇದ್ದು, ಹಾಡೇ ರಾಜರಪ್ಪಣೆ ಇದ್ದು, ಪ್ರೀತಿ ಮಾಡಕ್ ಜಾಗಗಳಿದ್ದು, ಕದ್ದು ಮುಚ್ಚಿ ಓಡಾಡ್ತಿರಲ್ರಿ, ಬನ್ರಿ ನೋಡ್ರಿ, ನಾನ್ ಲವ್ ಮಾಡೋ ಸ್ಟೈಲ್ ಸ್ವಲ್ಪ ಕಲೀರಿ. ಈ ತರ ಒಂದೇ ಬ್ರೆತ್ತಲ್ಲಿ ಹೇಳೋದಕ್ಕೆ ಟ್ರೈ ಮಾಡೋದು. ಇದು ಒನ್ ದೆಮ್. ಇನ್ನೂ ಸಾಕಷ್ಟು ಚಿಕ್ಕ ಮಕ್ಕಳೆಲ್ಲ ಕೇಳುವ ನನ್ನ, ಹಾಗೆ ಎಲ್ಲರ ಜೊತೆ ಓಡಾಡ್ತಿದ್ದೆ ನಾನು. ಅಂಕಲ್ ಹೇಳಿದನ ಸೈಕಲ್ ರ್ಯಾಲಿ, ಲಾರಿ ರ್ಯಾಲಿ ಹೇಳಿ ನೋಡೋಣ. ಸೈಕಲ್ ಲಾಲಿ ಅಂತ, ಸೈಕಲ್ ರ್ಯಾಲಿ, ಲಾರಿ ರ್ಯಾಲಿ ಅಷ್ಟೇ. ದೀಸ್ ಆರ್ ಒನ್ ಅಮಾಂಗ್ ದೆಮ್. ಭಸ್ಮಕ್ಷಸ್ಮಾಪ್ಸಿ ಹೇಳಿ ನೋಡೋಣ. ಭಸ್ಮಕ್ಷಸ್ಮಾಪ್ಸಿ. ಇದು ಏನಾಯ್ತು ಅಂದ್ರೆ ನೋಡಿ, ಅಲ್ಲೂ ಬ್ರಿಂಗಿಂಗ್ ಅಪ್ ಫ್ಯಾಕ್ಟರ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದು. ನಮ್ಮ ತಂದೆ ವಿದ್ಯಾಪೀಠದಲ್ಲಿ ಓದಿದ್ರು 13 ವರ್ಷ. ದಿನಾ ಮನೇಲಿ ಸ್ತೋತ್ರಗಳು ಕೇಳಿ ನಾನು ಸ್ತೋತ್ರ ಹೇಳಕ್ ಶುರು ಮಾಡ್ತಾ ಇದ್ದೆ. ಅವತ್ತು ಆ ಸ್ತೋತ್ರ ಹೇಳಕ್ ಶುರು ಮಾಡಿದ್ದು ನನ್ನ ಬ್ಯಾನ್ ಇವತ್ತು ಒಂದು ಮಟ್ಟಕ್ಕೆ ತಿರುಗಿಸುತ್ತೆ. ಒಂದು ಮಾತು ಹೇಳಿದ್ದ ಮನುಷ್ಯ, ನಮ್ಮ ತಂದೆ ಫ್ರೆಂಡ್, 27 ವರ್ಷದ ಸ್ನೇಹಿತರವರು. ಅದಾದ್ಮೇಲೆ ನಾನು ಬಿಟ್ಟಿಲ್ಲ, ಇವತ್ತಿನವ್ರಿಗೂ ಫ್ರೆಂಡ್ ಅಂತಾನೆ ಹೇಳ್ಕೊತಾರೆ. ನಾನು ಲೆಕ್ಕ ಹಾಕ್ಲಿಲ್ಲ. 27 ವರ್ಷ 20,000 ರೂಪಾಯಿ ಇಸ್ಕೊಂಡಿದ್ರು. ಯಾವಾಗ ಯಾವುದೋ ಒಂದು ಮೆಡಿಸಿನ್ ಬೇಕು ಅಂತ ಹೇಳಿ. ಒಳ್ಳೆ ಫ್ರೆಂಡೇ. ಅವ್ರು ನಮ್ಮ ಅಪ್ಪ ಅಂದಮೇಲೆ, ನೀನು ಒಬ್ಬ ಅಪ್ಪಂಗೆ ಹುಟ್ಟಿರೋ ತಗೊಂಬಂದು ತೀರ್ಸಪ್ಪ ಸಾಲ. 20,000 ರೂಪಾಯಿ. ನಮ್ಮ ತಂದೆ ಫ್ರೆಂಡ್ ಒಬ್ರು ಶ್ರೀಧರ್ ಅಂದ್ಬಿಟ್ರು, ಅವ್ರಿಗೂ ನಮ್ಮಷ್ಟೇ ಕಷ್ಟ ಆಯ್ತು. ಅವ್ರು ತಿಂಗಳ ನಮ್ಗೆ ರೇಷನ್ ತಂದು ಕೊಡೋರು ಲೈಫಲ್ಲಿ. ಅವ್ರಿಗಿರೋಷ್ಟು ಒಂದು ಮಾನವೀಯತೆ ಇನ್ನೊಬ್ಬಂಗಿಲ್ವಾ ಅಂತ. ದುಡ್ಡೇ ಎಲ್ಲ 20,000 ರೂಪಾಯಿ ಯಾರಾದ್ರು ಏನು ಮನೆ ಕಟ್ಬಿಟ್ರವ್ರ, ಅರಮನೆ ಕಟ್ಬಿಟ್ರವ್ರ. ನನಗೆ ಅದೇ ಬೇಜಾರಾಗಿದ್ದು. ಅದು ಫಾರ್ ಅ ಫ್ರೆಂಡ್ಶಿಪ್ ಒಬ್ಬ ಅಪ್ಪಂಗೆ ಹುಟ್ಟಿರೋ ತಗೊಂಬಂದು ಕೊಡೋರು. ಸರಿ, ಎಲ್ಲ ಆಯ್ತು. ಒಂದು ದಿವಸ ಕರೆದೆ, ಫೋನ್ ಮಾಡಿ, ಸರ್ ಬನ್ನಿ ಮನೆಗೆ. ಕರೆದು ಮನೆಗೆ ಊಟ ಎಲ್ಲ ಹಾಕ್ಸ್ಬಿಟ್ಟು ಅವತ್ತು ಹೇಳ್ದೆ, ನಾನು ಒಬ್ಬ ಅಪ್ಪಂಗೆ ಹುಟ್ಟಿರೋದಕ್ಕೇನೆ ನಿಮ್ಗೆ ದುಡ್ಡು ವಾಪಸ್ ಕೊಡ್ತಾ ಇರೋದು. ನಮ್ಮ ಅಪ್ಪನ ಬಗ್ಗೆ ಯಾರು ಮಾತಾಡ್ಬೇಡಿ ಅಂದ. ಯಾಕಂದ್ರೆ ನಮ್ಮ ಅಪ್ಪ ರೇಸ್ ಆಡಲಿಲ್ಲ, ಜೂಜ್ ಆಡಲಿಲ್ಲ, ಅದು ಹುಡುಗಿಯಿಂದ ಹೋಗ್ಲಿಲ್ಲ, ಆ ಥರ ಏನೋ ಮಾಡಲಿಲ್ಲ. ಅವ್ರ ಮಗಂಗೆ, ಅವ್ರ ಫ್ಯಾಮಿಲಿಗೆ ಮಾಡಿದ್ದು. ಅದನ್ನ ನಾನು ಮನಸ್ಸಲ್ಲಿ ಇಟ್ಕೊಂಡಿದ್ದೆ ಅಷ್ಟೇ ಯಾವತ್ತು ನಾನು. ಯಾಕೆಂದ್ರೆ ನ್ಯಾಯವಾಗಿ ಹೇಳ್ಬೇಕು ಅನ್ನೋದಾದ್ರೆ, ಆ 30-32 ಲಕ್ಷ ಸಾಲ ಏನಿತ್ತು, ಯಾರೊಬ್ರಿಗೂ ₹1 ಕೊಡೋ ಅವಶ್ಯಕತೆ ಇರಲಿಲ್ಲ. ಹೇಳನಲ್ಲ, ಬನಶಂಕರಿಲಿ ಬೆಳೆದ ಹುಡುಗ ಅಂತ. ಅಲ್ಲೇ ಬೆಳೆದೆ ನಾನು. ಜನ ಅಲ್ಲಿರೋರೆಲ್ಲರನ್ನೂ ಕೆಟ್ಟದಾಗ ಮಾತಾಡೋಕೆ ಶುರು ಮಾಡೋರು. ಒನ್ಸ್ ಅಪಾನ್ ಅ ಟೈಮ್ ನಾನು ಚಿಕ್ಕವನಿದ್ದಾಗ ಜೋಶಿ ಅವ್ರ ಮಗ ಇವನು ಅಂತ ಅನ್ನೋರು. ಅದಾದ್ಮೇಲೆ ಹೋಗ್ತಾ ವಿನಾಯಕ್ ಜೋಶಿ ಅವ್ರ ಅಪ್ಪ ಅನ್ನೋಕೆ ಶುರು ಮಾಡೋರು. ಸೊ ರಿಲೇಷನ್ಶಿಪ್ ಹಂಗೆ ಬೆಳೀತಾ ಹೋಯ್ತು. ನನಗೆ ಚಾಲೆಂಜ್ ಇದ್ದಿದ್ದೇನಂದ್ರೆ, ಅದೇ ಬನಶಂಕರಿನಲ್ಲೇ ಯಾವ ಜನ ನನ್ನನ್ನು ಟೀಕ್ಸಿದ್ರೋ, ಶಬಾಷ್ ಅನ್ನೋ ಮಾಡಬೇಕು ಅನ್ನೋದು ಒಂದೇ ಒಂದು ಆಸೆ ಇತ್ತು ಅಷ್ಟೆ. ಒಂದು ದಿವಸ ಆಫೀಸಲ್ಲಿ ಕೂತ್ಕೊಂಡಿದ್ದೆ ಒಬ್ಬನೇ, ತಿಂತಾ ಇದ್ದೆ. ಅದೇನಾಯ್ತು, ನನಗೆ ಯಾಕೋ ದಪ್ಪ ಆಗ್ತಾ ಇದ್ದೀನಿ ನಾನು ಅಂತ ಅವಾಗ ಅನ್ನಿಸ್ತು. ನೋಡಿದ್ರೆ 118 kg ಇದೆ ನನ್ನ ಲೈಫಲ್ಲಿ. ಏನಪ್ಪ ಇದು, ದಪ್ಪ ಆಗ್ತಾ ಇದ್ದೀನಿ ಅಂತ ಅವಾಗ ಅನ್ಸಿದ್ಯಲ್ಲ ನನಗೆ ಅಂತ. ಅದೇನಾಯ್ತು, ಒಂದು ದಿವಸ ಬೆಳಗ್ಗೆ ನಮ್ಮ ಯಶ್ಗೆ ಫೋನ್ ಮಾಡಿದೆ. ನಾನು ಒಳ್ಳೆ ಫ್ರೆಂಡ್ಸು. ಜಾಗಿಂಗ್ ಹೋಗೋಣ ಬರೋಣ ಅಂತ.
ಚೆನ್ನಾಗಿ ಡ್ಯಾನ್ಸ್ ಗೀನ್ಸ್ ಎಲ್ಲ ಮಾಡ್ಕೊಂಡಿದ್ದೆ ನಾನು. ಹೋಗೋಣ ಅಂದಿದ ತಕ್ಷಣ ಇಲ್ಲೇ ನಮ್ಮ ಇನ್ನೀಗ ಕನ್ಸ್ಟ್ರಕ್ಷನ್ ಎಲ್ಲ ಶುರು ಆಗಿರಲಿಲ್ಲ. ಸೌತ್ ಎಂಡ್ ಸರ್ಕಲಿಂದ ನಂದಾ ಥಿಯೇಟ್ರ್ ಕಡೆ ಓಡ್ತಾ ಇದ್ವಿ. 100 ಮೀಟ್ರ್ ಓಡಿಲ್ಲ ಸರ್, ಫು ಅನ್ನೋಕ್ಕೆ ಶುರು ಮಾಡ್ಬಿಟ್ಟ ನಾನು. ಅವನು ಓಡ್ಕೊಂಡು ಹೊಟ್ಟೋದು 2.5 ಕಿಲೋಮೀಟ್ರ್ ರಾಜಲಕ್ಷ್ಮಿ ನರಸಿಂಹವರೆಗೂ. ನಂಗೆ ಅವತ್ತು ಇದು ಮೋಸ್ಟ್ಲಿ ನನ್ನ ಲೈಫ್ನಲ್ಲಿ ಇದ್ದಂಥ ಒಂದು ಡಿಸ್ಅಡ್ವಾಂಟೇಜು ಅಂತ ಅನ್ನಿಸ್ತು ನನಗೆ. ಸರಿ, ನೆಕ್ಸ್ಟ್ ಡೇ ಬೆಳಗ್ಗೆ ನೋಡೋಣ, ಏನು ಸಾಯಲ್ವಲ್ಲ ನಾನು ಅಂತೇಳಿ ಮತ್ತೆ ಓಡೋಕ್ಕೆ ಶುರು ಮಾಡಿದೆ. ಓಡಿದೆ ಅದು ಸುಸ್ತಾಯಿತು. 3ನೇ ದಿವಸ ಓಡ್ಬೇಕಾದ್ರೆ ಏನಾಯಿತು, ನಾನು ಓಡ್ತಾ ಇದ್ದೀನಿ ಅನ್ನೋದು ಒಂದು ಕ್ಷಣ ಮರ್ತೋಯ್ತು ನನಗೆ. ಬರೀ ಇದೊಂದೇ ಪ್ರಶ್ನೆ, ನಮ್ಮ ಅಪ್ಪಂಗೆ ಯಾರೇನಂದ್ರು, ಏನು ಮಾಡಿದ್ರು, ಈಗ ನಾನು ಏನಕ್ಕೆ ಸರಿಗಿಲ್ಲ ಲೈಫಲ್ಲಿ, ಇದೆಲ್ಲ ಹಳೆ ನೆನಪುಗಳು ಏನೇನಿತ್ತೋ ಅದನ್ನು ಯೋಚನೆ ಮಾಡ್ಕೊಂಡು ಹೋಗಿ ನೋಡೋದ್ರೊಳಗೆ ಎಷ್ಟು ನೋಡ್ಕೊಂಡು ಹೋಗಿನಿ 2.5 ಕಿಲೋಮೀಟ್ರ್. ನಾನು ಅದನ್ನೇ ಓಡಿದ್ದೆ, ನನಗೆ ಗೊತ್ತಿರಲಿಲ್ಲ. ಅವತ್ತು ರಿಯಲೈಸ್ ಆಯಿತು ನನಗೆ, ಇಲ್ಲಿರೋದೆಲ್ಲ ಲೈಫಲ್ಲಿ ಏನೂ ಇಲ್ಲ, ಅದು ಬಿಟ್ಟರೆ ಬೇರೆ ಇನ್ನೇನು. ಇಂಪಾಸಿಬಲ್ ಇಸ್ ನಥಿಂಗ್. ಇಲ್ಲಿರೋದಷ್ಟೇ. ಮನುಷ್ಯನ ಅತ್ಯಂತ ದೊಡ್ಡ ವೈರಿ ಏನು ಅಂದರೆ, ಯಾರು ಅಂದರೆ ಅವನೇನೆ. ಯಾಕೆಂದರೆ ನಾನು 10 ರೂಪಾಯಿ ದುಡಿತೀನಿ ಅನ್ನೋವಂಥ ಶಕ್ತಿ, ಕಾನ್ಫಿಡೆನ್ಸ್ ಏನಿರುತ್ತೋ ಅದು ನಂದು. 100 ರೂಪಾಯಿ ದುಡಿಯೋಕ್ಕಾಗಲ್ಲ ಅಂತ ಹೇಳೋದು ನೀನೇನೆ. ಸೊ ಹಾಗಾಗಿ ಅವನೇ ವೈರಿ. ಯು ವರ್ಸಸ್ ಯು ಅಂತ ಹೇಳ್ಬೋದು ಅದು. ಸೊ ಓಡೋಕ್ಕೆ ಶುರು ಓಡಿದೆ ಸತತವಾಗಿ 42 ಕಿಲೋಮೀಟ್ರ್ ಓಡೋಷ್ಟು ಶಕ್ತಿ ಪಡೆದೆ. ಆವಾಗ ನನಗೆ 1.5 ವರ್ಷ ಆದ್ಮೇಲೆ ನಾಲ್ಕು ಬಂತು, ನಾನು 41 kg ಸಣ್ಣ ಆಗಿದ್ದೀನಿ ಲೈಫಲ್ಲಿ ಅಂತ. ಇದಕ್ಕಿದಂಗೆ ಸಣ್ಣ ಆಗಿ ಶುರು ಆದೆ. ಸಣ್ಣ ಆಗ್ತಾನೆ ಎಲ್ಲರೂ ಏನಯ್ಯ ಸಣ್ಣ ಆಗ್ತೀಯ ಅಂತ. ಯಾವತ್ತು 41 kg ರೀಚ್ ಆದ್ನೋ ನನ್ನ ಫಸ್ಟ್ ಫೋನ್ ಕಾಲ್ ಬಂತು ನನಗೆ. ಸರ್, ನೀವು ನೋಡೋಕೆ ತುಂಬ ಚೆನ್ನಾಗಿದ್ದೀರ ಸರ್, ನಾನು ನಿಮ್ಮನ್ನು ಮದುವೆ ಆಗ್ತೀನಿ ಸರ್ ಅಂತ ಯಾರೋ ಹೇಳಿದ್ರು. ನಾನು ನಕ್ಬಿಟ್ಟೆ. ಬಟ್ ಅವತ್ತು ರಿಯಲೈಸ್ ಆಯಿತು ನನಗೆ, ಸಣ್ಣ ಆಗೋದ್ರಿಂದ ಏನು ಉಪಯೋಗ ಇದೆ ಲೈಫಲ್ಲಿ ಅಂತ. ಅಂದರೆ ಪ್ರೆಸೆಂಟಬಲ್ ಆಗಿರಬೇಕು ಅಥವಾ ನೋಡೋಕ್ಕೆ ಚೆನ್ನಾಗಿರ್ಬೇಕು. ಇದಕ್ಕೆ ಮಾಡೋದು ನನಗೆ ನೋಡೋಕ್ಕೆ ಚೆನ್ನಾಗಿದ್ದೀರಾ ಅಂತ ನಾನು ಹೇಳಿದ್ದು. ಇಲ್ಲ, ನಾನು ನೀವು ಏನೇನು ಮಾಡ್ತಾ ಇದ್ದೀರಾ ಅಂತ ಫಾಲೋ ಮಾಡ್ತಾ ಬಂದೆ. ದ ವೇ ಯು ಹ್ಯಾವ್ ಕಮ್ ಟಿಲ್ ಹಿಯರ್, ಇಲ್ಲಿವರೆಗೂ ನೀವು ಬಂದಿರತಕ್ಕಂಥ ಹಾದಿ ಏನಿದೆ ಅದು ನನಗೆ ಇಷ್ಟ ಆಯಿತು, ಅದಕ್ಕೋಸ್ಕರ ಹೇಳಿದೆ ಅಂದರು. ಏನೋ ನಮ್ಗೆ ಉತ್ತರ ಇರಲಿಲ್ಲ ಅವಾಗ. ಥ್ಯಾಂಕ್ ಯು ಅಂದ್ಬಿಟ್ಟು ಸುಮ್ಮನೆ ಆಗೋದೆ ಅಷ್ಟೇ. ಬಟ್ ಅದಾದಮೇಲೆ ಜನ ಸಾಲ ಕಮ್ಮಿ ಆಯಿತು. ಸಾಲನೇ ಇಲ್ಲ. ಇನ್ಫ್ಯಾಕ್ಟ್ ಇವಾಗ ಹೊಸದಾಗಿ ಸಾಲ ಮಾಡಿರೋ ಕಾರಿಗೆ ತೊಗೊಂಡಿನಿ ಬ್ಯಾಂಕಲ್ಲಿ. ಗಾಡ್ಸ್ ಗ್ರೇಸ್. ನಾವು ಸ್ವಂತ ಮನೆ ಮಾಡಬೇಕು ಅನ್ನೋ ಕನಸು ನನಗೇನಿಲ್ಲ. ಮನೇನು ಯಾರು ತೊಗೊಂಡೋಗ್ತಾರೆ? ನಮ್ಮ ಅಪ್ಪ ಏನು ಕಟ್ಟಲಿಲ್ಲ. ಇವತ್ತು ನಾನೇನು ಅದನ್ನು ಎಂಜಾಯ್ ಮಾಡ್ತಬೇಕು ಅನ್ನೋ ಆಸೆನೂ ನನಗಿಲ್ಲ. ನಾನು ಒಂದು ದಿವಸ ನಮ್ಮ ಅಪ್ಪ ಅಮ್ಮನ ಬೈಕೊಳ್ಳಿಲ್ಲ. ನನ್ನ ಹಣೆ ಬರೋ ಚೆನ್ನಾಯಿತು, ನಾನು ದುಡ್ದೆ ನಾನು ತಿನ್ಕೊಂಡೆ. ನನ್ನ ಮಕ್ಕಳು ಮರಿ ಅಂತ ಆದರೆ ಮುಂದೆ ಅವರು ದುಡಿತಾರೆ, ತಿನ್ಕೋತಾರೆ. ನಾವು ಕಷ್ಟಪಟ್ಟು ಮಾಡಿದ್ದು ಇನ್ನೊಬ್ರೇನಕ್ಕೆ ಅನ್ಭವಿಸ್ಬೇಕು ಅಲ್ವಾ? ಎಲ್ಲ ಒಂದು ಕಡೆ ತಪ್ಪು ಅನ್ನಿಸ್ಬೋದು ಹೇಳೋದು, ಬಟ್ ಸ್ಟಿಲ್ ಎಲ್ಲ ಪ್ರತಿಯೊಬ್ಬರಿಗೂ ಈ ಥಾಟ್ ಇದ್ದೇ ಇರುತ್ತೆ. 50,000 ರೂಪಾಯಿ ಸಂಬಳ ತಗೋತೀರಾ, 35,000 ರೂಪಾಯಿ ಬರೀ ನೀವು EMI ಕಟ್ಟೋದು, ಕಾರ್ EMI ಕಟ್ಟೋದು, 15-20 ವರ್ಷ ಅಷ್ಟರಲ್ಲಿ ವಯಸ್ಸಾಗೋಗಿರುತ್ತೆ. ರಿಟೈರ್ಮೆಂಟು, ಮಕ್ಕಳು ನೋಡ್ಕೊಳ್ಳಲ್ಲ, ದುಡಿಯೋಕ್ಕೆ ಶಕ್ತಿ ಇರಲ್ಲ. ಅವ್ರು ಅನ್ಭವಿಸೋರು ನಾವು ಮಾಡಲಿಲ್ಲ ಅಂತ ಕೊರ್ಕೊಂಡು ಲೈಫ್ ಲಾಂಗ್ ಒದ್ದಾಡ್ತಾ ಇರ್ತಾರೆ ಜನರು. ಅವ್ರ ಬದಲು 4 ಜನಕ್ಕೆ ಏನಾಗುತ್ತೋ ಇವಾಗಲೇ ನಮ್ಮ ಕಾಲ ಇರೋ ಮಾಡಿಬಿಟ್ಟು ನಾವು ಖುಷಿ ಪಟ್ಬಿಟ್ಟು ಅವ್ರಿಗೂ ಖುಷಿ, ಅವ್ರ ಮುಖದಲ್ಲಿ ಒಂದು ಖುಷಿ ನೋಡಿ, ಆ ಸಣ್ಣ ಖುಷಿ ಏನಿದೆ ಅದನ್ನು ಅನುಭವಿಸೋಣ ಫಸ್ಟು ಅಂತ ನನ್ನ ಆಸೆ. ನಾನು ಒಬ್ಬರು ವ್ಯಕ್ತಿ ಬಗ್ಗೆ ಹೇಳಲೇಬೇಕು. ನಮ್ಮ ತಾಯಿ ಅವ್ರು ಇಲ್ಲದೇ ಹೋಗಿದ್ದಿದ್ರೆ ನಿಜವಾಗ್ಲೂ ಹೇಳ್ತೀನಿ ಸಾಧ್ಯನೇ ಆಗ್ತಾ ಇರಲಿಲ್ಲ ಇಷ್ಟೆಲ್ಲ ಮಾಡೋದಕ್ಕೆ ಲೈಫಲ್ಲಿ. ಇವತ್ತು ಅಮ್ಮ ನನಗೆ ಏನೋ ಒಂಥರ, ಅಮ್ಮ ಅಕಸ್ಮಾತ್ ನಾಳೆ ನಾನು ದುಡ್ಡು ನಿಲ್ಲಿಸ್ಬಿಟ್ರೆ ಏನು ಮಾಡ್ತೀಯ? 100 ರೂಪಾಯಿ ಕೊಡಪ್ಪ, ಬೇಯಿಸಾಕೋಷ್ಟು ಏನೋ ಶಕ್ತಿ ಇದೆ, ಏನೋ ಒಂದು ಮಾಡಾಕ್ತೀನಿ, ನಿನ್ಗೆ ಹೊಟ್ಟೆ ತುಂಬತ್ತಷ್ಟು ಅಂತಂದ್ರೆ ಆ ಕಾನ್ಫಿಡೆನ್ಸ್ ಬರ್ತಾರಲ್ಲ ಅದೇ ಸಾಕು. ಕಾಲೇಜ್ ಫ್ರೆಂಡ್ಸ್ ಆಗಿರ್ಬೋದು, ಅಥವಾ ನಮ್ಮ ಕಸಿನ್ ಒಬ್ಬ ಪ್ರವೀಣ್ ಅಂತ, ನಮ್ಮ ತಂದೆಯಾಗ ಪಾಪ 5 ತಿಂಗಳು ಮನೆ ಬಾಡಿಗೆ ಅವನೇ ಕಟ್ತಾನೆ, ಅವನು ಆಗಿರ್ಬೋದು. ಅಥವಾ ನಾನು ಹಸಿಕೊಂಡು ಗಾಡಿಲಿ ಪೆಟ್ರೋಲ್ ಇಲ್ದಿರ ಬೆಂಗಳೂರೆಲ್ಲ ನಡ್ಕೊಂಡು ಆಡ್ತಾ ಇರ್ಬೇಕಾದ್ರೆ ಒಂದು ಗೋಳಿ ಮಂಚೂರಿ ಮಾಡ್ತಾನೆ ಒಬ್ಬ ಹುಡುಗ, ರವಿ ಅಂತ, ಸೆಕೆಂಡ್ ಸ್ಟೇಜಲ್ಲಿ. ಏನೋ ದುಡ್ಡು ಇಸ್ಕೊಳ್ದಿರ 6 ತಿಂಗಳು 7 ತಿಂಗಳು ನನಗೆ ನಮ್ಮ ತಾಯಿಗೆ ಪಾರ್ಸಲ್ ಕೊಡ್ತಾ ಇದ್ದ, ನನ್ನ ಕಷ್ಟ ಅರ್ಥ ಮಾಡ್ಕೊಂಡು ಅವನಾಗಿರ್ಬೋದು. ಅಥವಾ ಸಿನಿಮಾನೇ ಇಲ್ದಿರೋ ಟೈಮ್ನಲ್ಲಿ ಕರೆದು ಕೆಲಸ ಕೊಟ್ಟಂಥ ಪ್ರಭಾಕರ್ ಅವರಾಗಿರ್ಬೋದು, ಲವಕೋಶ ಪ್ರಭಾಕರ್ ಅವರಾಗಿರ್ಬೋದು. ನಿಜವಾಗ್ಲೂ ಒಂದು ಮಾತು ಹೇಳಿದರು ದೊಡ್ಡವರು, ನೀನು ಜಗತ್ತಿನಲ್ಲಿ ಏನಾದ್ರು ಸಾಧಿಸ್ಬೇಕು ಅಂದರೆ
100 ಜನರು ಬೆಂಬಲ ಇದ್ರೆ ಸಾಕು, ಆದರೆ ಸರಿಯಾದ 100 ಜನರು ಬೇಕಷ್ಟೆ. ನಿಜವಾಗ್ಲೂ ನನ್ನನ್ನು ಪ್ರೀತಿಸಿದಂಥವ್ರು, ತಿದ್ದಿದಂಥವ್ರು, ಬೆಳೆಸಿದಂಥ ಪ್ರತಿಯೊಬ್ಬರಿಗೂ ಮನಸ್ಪೂರ್ವಕವಾಗಿ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದ್ರೆ ಅವ್ರು ಕೇಳದೆ ಹೋಗಿದ್ದಿದ್ರೆ ಇವತ್ತು ನಾನು ಮಾತಾಡೋಕ್ಕೆ ಆಗ್ತಾ ಇರಲಿಲ್ಲ. ಹಾಗಾಗಿ ಇವತ್ತಿನ ದಿವಸ ನಾನು ಇಲ್ಲಿ ಬೆಳೆದು ನಿಂತಿರೋದು ಅಂದರೆ ಚೂಟ್ ಹಾಕಿರೋ ಒಂದು ಮೊಳಕೆ ಮತ್ತೆ ಜೀವ ಕೊಟ್ಟಿದ್ದೀರ. ಅವನು ಮತ್ತೆ ತುಳಿಬೇಡಿ, ಚೂಟ್ಬೇಡಿ. ಅದು ನಿಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ನೀವು ಹೆಂಗೆ ನೀರು ಹಾಕ್ತಿರೋ ಅದು ಬೆಳೀತಾ ಹೋಗುತ್ತೆ. ಆದರೆ ಅದರಲ್ಲಿ ಮುಳ್ಳುಗಳು ಬಂದರೆ ಅದನ್ನು ಕಟ್ ಮಾಡೋದು ನಿಮ್ಮ ಕೆಲಸನೇ. ನಾನಂತಲ್ಲ, ಯಾವುದೇ ಕಲಾವಿದನಾಗಿದೆ ನಾನೊಂದು ಆಸೆ ಏನಿದೆ ಅಂದರೆ ಮತ್ತೆ ಸಿನಿಮಾನಲ್ಲಿ ಆ್ಯಕ್ಟ್ ಮಾಡಬೇಕು. ಅವಕಾಶಗಳು ಕಾಯ್ತಾ ಇದ್ದೀನಿ, ಒಂದಿಷ್ಟು ಬಂದಿದೆ ಕೂಡ. ಒಳ್ಳೆ ಅವಕಾಶ ಸಿಕ್ಕರೆ ಇನ್ನೂ ಖುಷಿಯಾಗಿರ್ತೀನಿ. ನೋಡೋಣ ಹೆಂಗಾಗುತ್ತೆ ಏನೋ ಅಂತ. ಆದರೆ ಅದೇ ಹೇಳಿದ್ನಲ್ಲ, ಒಂದು ಇವಾಗಲ್ಲ ನಾನು 45 50 ಪಾಪ ರಂಗಾಯಣ ರೋಗವ್ರು ನೋಡಿ, ಅವ್ರು ಹೀರೋ ಅಂತ ಆಗಲಿಲ್ಲ, ಬಟ್ ಹೀರೋಕ್ಕಿಂತ ಜಾಸ್ತಿ ದುಡ್ಡು, ಬಿಸ್ನೆಸ್, ಏನು ಹೇಳ್ತಾರೆ, ಹೆಸರು ಎಲ್ಲ ಮಾಡ್ತಾರೆ ಅವರು. ಅಟ್ಲೀಸ್ಟ್ ಅವ್ರ ಥರನವರು ಆಗಬೇಕು ಅಂತ ಒಂದು ಆಸೆ ನನಗೆ. ಅಂದರೆ ಹೀರೋನೇ ಎಲ್ಲ ಅಂತಲ್ಲ, ಅನ್ನೋ ಒಂದು ಆಸೆ ಅಷ್ಟೇ. ಯಾಕೆಂದರೆ ಅಲ್ಲೇ ಸೋತೆ ನಾನು, ಅಲ್ಲೇ ಗೆಲ್ಲಬೇಕು ಅನ್ನೋ ಒಂದು ಆಸೆ ಅಷ್ಟೇ. ಡ್ಯೂ ರೆಸ್ಪೆಕ್ಟ್ ಎವ್ರಿಬಡಿ. ನೋಡೋಣ ಹೆಂಗೆ ಕರ್ಕೊಂಡು ಹೋಗುತ್ತೋ. ಒಂದು 100 days ಅಂತ ಯಾವುದೋ ಒಂದು ಸಿನಿಮಾ ಬಂದ್ಬಿಟ್ರೆ ಅವತ್ತಿಗೆ ಸಾಕು, ನನಗೆ ಜೀವನ ಒಂದು ಸ್ವಲ್ಪ ಸಾರ್ಥಕ ಆಯ್ತು. ನಮ್ಮ ಅಪ್ಪ ಮೇಲ್ಗಡೆ ನೋಡ್ತಾರೆ, ಅವ್ರಿಗೆ ಸಾರ್ಥಕ ಆಯಿತು, ಅವ್ರಿಗೆ ಒಂಥರ ತೃಪ್ತಿ ಆಯಿತು ಅನ್ನೋ ಒಂದು ಖುಷಿ ಅಷ್ಟೇ. ನಾನು ಇದುವರೆಗೂ ಜೀವನ ಮಾಡೋದಕ್ಕೆ ಯಾರೋ ಹೇಳ್ತಾರೆ, ನಿಮ್ಮ ಅಪ್ಪನ ನೀನು ತುಂಬ ಪ್ರೀತಿಸ್ತೀಯ, ನೀನು ಶುಡ್ ಗೆಟ್ ಓವರ್ ಹಿಮ್, ನೀನು ಬ್ರೂಡ್ ಯು, ನೀನು ಅವರ ಏನು ಹೇಳ್ತೀಯ, ಅವ್ರು ಇಲ್ಲ ಅಂತಲೇ ಕೊರಗ್ತೀಯ ನೀನು ಅಂದೆ. ಅದು ನಿಮ್ಮ ಮೂರ್ಖತನ ಅಂದೆ ನಾನು. ಯಾಕೆಂದರೆ ನಮ್ಮ ಅಪ್ಪ ನಂಗೆ ಇಷ್ಟೆಲ್ಲ ಕಲಿಸದೆ ಹೋಗಿದ್ದಿದ್ರೆ ನಾನು ಜೀವನ ಮಾಡೋಕ್ಕಾಗ್ತಿತ್ತ. ನಾನು ಮೊಟ್ಟ ಮೊದಲನೇದಾಗಿ ನಾನು ಜೋಶಿಯವರ ಮಗ, ಆಮೇಲೆ ಅವರು ವಿನಾಯಕ್ ಜೋಶಿಯವರ ತಂದೆ. ಅದು ಪ್ರಕೃತಿಯಲ್ಲೇ ಇದೆ. ಹಾಗಾಗಿ ಋಣಿಯಾಗಿರೋದು ನಮ್ಮ ಕರ್ತವ್ಯ. ನಾನು ಹಂಗೆ ಇರ್ತೀನಿ, ಯಾರು ಎಷ್ಟು ಹೇಳಿದ್ರು. ಚೆನ್ನಾಗಲಿ ನನ್ನ ಜೀವನ ಅಂತ ತಾವೆಲ್ಲರೂ ಹಾರೈಸಬೇಕು. ಇರ್ತಕ್ಕಂಥ ನನ್ನ ತಾಯಿಗೆ ನಾನು ಯಾವಾಗಲೂ ಅಮ್ಮ, ಐ ರಿಯಲಿ ಲವ್ ಯು ಆ್ಯಂಡ್ ಐ ಎಕ್ಸ್ಪೆಕ್ಟ್ ಯು ಟು ಕಂಟಿನ್ಯೂ ಯುವರ್ ಸಪೋರ್ಟ್. ನೀವು ಏನು ಕೊಡ್ತಾ ಇದ್ದೀರೋ, ನಾನು ದುಡ್ಡು ಕೊಡದೇ ಇರಲಿ, ಪಾಪ ನಂಗೆ ಬೇಯಿಸಾಕ್ತಾರೆ ನಮ್ಮಮ್ಮ. ಎಂಥ ತಾಯಿನಾದ್ರು ಮಾಡೇ ಮಾಡ್ತಾರೆ, ಅದನ್ನೇ ನಮ್ಮಮ್ಮನೂ ಮಾಡ್ತಾರೆ. ಥ್ಯಾಂಕ್ ಯು ಅಮ್ಮ, ಐ ಲವ್ ಯು. ಆ್ಯಂಡ್ ಆಲ್ ಮೈ ಫ್ರೆಂಡ್ಸ್, ಸಪೋರ್ಟ್ ಮಾಡಿದವ್ರಿಗೆ, ಸಪೋರ್ಟ್ ಮಾಡದೇ ಇದ್ದವ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಲ್ಲದ್ರೆ ನನಗೆ ನಾನೇನು ಅಂತ ಗೊತ್ತಾಗ್ತಾ ಇರಲಿಲ್ಲ. ಸೊ ಸಪೋರ್ಟ್ ಮಾಡಿದಂಥ ಫ್ರೆಂಡ್ಸ್ಗೆ ಮೊದಲನೇ ಥ್ಯಾಂಕ್ಸ್. ಕೊಂಕು ಮಾತಾಡಿದಂಥ ಹಿತಶತ್ರುಗಳಿಗೆ ಮತ್ತೊಂದು ಥ್ಯಾಂಕ್ಸ್. ನಾನು ಬಿದ್ದಾಗಲೆಲ್ಲ ಕೈ ಕೊಟ್ಟು ನನ್ನನ್ನು ಎಬ್ಬಿಸಿದಂತಹ ಎಲ್ಲ ನನ್ನ ಹಿತೈಷಿಗಳಿಗೂ, ದೀಪಕ್, ವರುಣ್, so many people, I really can't say anything. ಒಳ್ಳೇದು ಮಾಡಲಿ ನನಗೆ, ಬ್ಲೆಸ್ ಮೀ, ಮಿಸ್ ಮೀ, ಆ್ಯಂಡ್ ಐ ಆಲ್ವೇಸ್ ಕೀಪ್ ಲವಿಂಗ್ ಯು. ಅಷ್ಟೇ ನಾನು ಹೇಳೋಕ್ಕೆ ಇಷ್ಟಪಡೋದು. ಕಲಾರಸಿಕ ಸಾಗರಕ್ಕೆ ನನ್ನ ಕೋಟಿ ನಮನ. ಕನ್ನಡಿಗರ ಕಾವ್ಯ ನುಡಿಯೇ ನಮ್ಮ ನಿಮ್ಮ ಬಂಧನ. ಪ್ರೀತಿ ಬಯಸೋದು ಹೂವು, ಆದರೆ ಕೆಲವರು ನೀಡುವುದು ನೋವು. ಆ ಕೆಲವರಾಗದಿರಿ ನೀವು, ಹರಸಿ ನನ್ನ ಪ್ರೀತಿಗೆ ಬರದಿರಲಿ ಸಾವು. ನಾನೇ ನಾಯಕ, ನಿಮ್ಮ ವಿನಾಯಕ, ವಿನಾಯಕ ಜೋಶಿ ಮಾಡುವಂಥ ಅನಂತ ನಮಸ್ಕಾರಗಳು.